ನಾಗಮಂಗಲ ಗಲಭೆಯ ಮತ್ತೊಂದು ಸ್ಫೋಟಕ ವಿಡಿಯೋ ಇದು. ಕಿಡಿಗೇಡಿಗಳ ಅಟ್ಟಹಾಸ ಹೇಗಿತ್ತು, ಬೆಚ್ಚಿ ಬೀಳಿಸುವಂತಿದೆ ಆ ದೃಶ್ಯ. ಪೊಲೀಸರ ಎದುರೇ ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಿ ಕಿಡಿಗೇಡಿಗಳು ಕ್ರೌರ್ಯವನ್ನ ಮೆರೆದಿದ್ದಾರೆ. ರಕ್ಷಣೆಗಾಗಿ ಅಂಗಲಾಚಿದ ಸ್ಥಳೀಯರ ಮನಕಲಕುವ ದೃಶ್ಯ ಇದು. ಸ್ಥಳೀಯರು ಬೇಡಿಕೊಂಡ್ರು ಕೂಡ ಪೊಲೀಸರು ಕೈಕಟ್ಟಿ ಕೂತಿದ್ರು. ಸಾಧನಾ ಟೆಕ್ಸ್ಟೈಲ್ಸ್ಗೆ ಬೆಂಕಿಯನ್ನ ದುಷ್ಕರ್ಮಿಗಳು ಹಚ್ಚುತ್ತಾರೆ. ಹಾರೆಯಿಂದ ಸಿಸಿಟಿವಿಯನ್ನ ಒಡೆದು ಬೆಂಕಿಯನ್ನ ಹಚ್ಚಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪೊಲೀಸರು ಕೂಗಿಕೊಂಡ್ರು, ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಸ್ಥಳೀಯರ ಮೊಬೈಲ್ನಲ್ಲಿ ಬೆಚ್ಚಿ ಬೀಳಿಸುವ ದೃಶ್ಯ ಸೆರೆಯಾಗಿದೆ. ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಆಯಿತು. ನಂತರ ನಾಗಮಂಗಲ ಹೊತ್ತಿ ಉರಿತು. ಆ ಸಂದರ್ಭದಲ್ಲಿನ ಒಂದಷ್ಟು ವಿಡಿಯೋಗಳು ಬೆಚ್ಚಿ ಬೀಳಿಸುವಂತಿದೆ. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಅವರು ಸರ್. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ. ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್, ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಅವರು. ಒಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 11/9/2024 ಆ ಗಲಭೆ ಹೇಗೆ ನಡೀತು ಅಂತ ಹೇಳಿ. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಎಲ್ಲ ಆಯಿತು. ಅದಾದ ನಂತರದಲ್ಲಿ ಹೇಗೆ ಅಲ್ಲಿದ್ದಂತಹ ಒಂದಷ್ಟು ಕಿಡಿಗೇಡಿಗಳು ಕೃತ್ಯಗಳನ್ನು ಎಸಗಿದ್ರು, ಸಿಕ್ಕಲ್ಲಿ ಬೆಂಕಿಯನ್ನ ಹಚ್ಚಿದ್ರು, ವಾಹನಗಳನ್ನ ಮತ್ತು ಅಂಗಡಿ ಮುಂಗಟ್ಟುಗಳನ್ನ ಜಖಂಗೊಳಿಸಿದ್ರು. ಆ ಸಂದರ್ಭದಲ್ಲಿ ಸಾಧನಾ ಟೆಕ್ಸ್ಟೈಲ್ಸ್ಗೆ ಬೆಂಕಿಯನ್ನ ಹಚ್ಚೋದಕ್ಕೆ ಕಿಡಿಗೇಡಿಗಳು ಮುಂದಾಗ್ತಾರೆ. ಆಗ ಅಲ್ಲಿದ್ದಂತಹ ಸ್ಥಳೀಯರು ಪೊಲೀಸರು ಕಣ್ಮುಂದೆಯೇ ಇರ್ತಾರೆ. ಆದರೆ ಯಾಕೆ ಅಷ್ಟೊಂದು ಸಹಾಯಕರಾಗಿದ್ರು ಪೊಲೀಸರು ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಹಾಕಲೇಬೇಕಾಗುತ್ತೆ. ಹೋಗಿ ರಕ್ಷಣೆ ಮಾಡಿ ಸರ್, ಅವ್ರು 30 ಲಕ್ಷ ಬಂಡವಾಳವನ್ನ ಹಾಕಿದ್ದಾರೆ, ಇತ್ತೀಚೆಗಷ್ಟೇ ಈ ಒಂದು ವ್ಯವಹಾರವನ್ನ ಶುರು ಮಾಡಿದ್ದಾರೆ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಪೊಲೀಸರು ಅಲ್ಲಿಂದ ಕದಲಿಲ್ವಲ್ಲ, ಆ ಕಿಡಿಗೇಡಿಗಳನ್ನ ತಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕ್ಲಿಲ್ವಲ್ಲ, ಯಾಕೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಈಗಾಗಲೇ ಪೊಲೀಸರ ವೈಫಲ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಒಂದು ವೈಫಲ್ಯಕ್ಕೆ ಈ ಒಂದು ವಿಡಿಯೋ ಮತ್ತೊಂದು ಸಾಕ್ಷ್ಯವಾಗಿ ನಿಲ್ತಾ ಇದೆ. ರಕ್ಷಣೆಗೋಸ್ಕರ ಸ್ಥಳೀಯರು ಅಂಗಲಾಚ್ತಾ ಇದ್ರು, ಪೊಲೀಸರು ಕೈಕಟ್ಟಿ ನಿಂತ್ಕೊಂಡಿದ್ದಾರೆ. ಏನೂ ಮಾಡೋಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಯಾಕೆ ಪೊಲೀಸರಿಗೆ ಆ ಪುಂಡರನ್ನ ಕಂಡ್ರೆ ಭಯನ? ಇಂತಹ ಪ್ರಶ್ನೆಯನ್ನ ನಾವು ಸರ್ವೇ ಸಾಮಾನ್ಯವಾಗಿ ಹಾಕ್ಲೇಬೇಕಾಗುತ್ತೆ. ಅಥವಾ ಏನಾದ್ರೂ ಹಾಳು ಬಿದ್ಕೊಂಡು ಹೋಗ್ಲಿ, ಯಾರ ಜೀವ ಆದ್ರೂ ಹೋಗ್ಲಿ ಅನ್ನೋ ಬೇಜವಾಬ್ದಾರಿನ ಯಾಕೆ ಅವತ್ತು ಆ ಒಂದು ಬೆಂಕಿ ಹಚ್ಚುವ ಕೃತ್ಯವನ್ನ ತಡೆಯೋದಕ್ಕೆ ಪೊಲೀಸರು ಮುಂದಾಗ್ಲಿಲ್ಲ? ಈ ಪ್ರಶ್ನೆಗೆ ಅವರುಗಳು ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಒಂದು ವೇಳೆ ಪೊಲೀಸರು ಅವತ್ತು ಧೈರ್ಯ ಮಾಡಿ ಆ ಅಂಗಡಿಯ ಮುಂದೆ ನಿಂತಿದ್ದಂತಹ ಕಿಡಿಗೇಡಿಗಳಿಗೆ 2 ಬಡ್ದು ಎಳ್ಕೊಂಡು ಬಂದಿದ್ದಿದ್ರೆ ಇವತ್ತು ಆ ಅಂಗಡಿ ಸೇಫ್ ಆಗಿರ್ತಾ ಇತ್ತು. ಅವತ್ತು ಆ ಅಂಗಡಿಯ ಮಾಲೀಕ ಕಣ್ಣೀರನ್ನ ಹಾಕ್ತಾ ಇದ್ರು. ಇದೊಂದೇ ನಮಗೆ ಆಧಾರ ಹೊಟ್ಟೆಪಾಡಿಗಿರೋದು ಅಂತ ಹೇಳಿ. ಆ ಕಣ್ಣೀರು ಕೂಡ ಇವತ್ತು ತಡಿಬಹುದಿತ್ತು ಪೊಲೀಸರಿಂದ. ಎಷ್ಟೋ ಜನರ ಬದುಕನ್ನ ಇವತ್ತು ಬೀದಿ ಪಾಲಾಗೋ ರೀತಿಯಲ್ಲಿ ನೋಡಿಕೊಳ್ಳದಂತಹ ಮಹತ್ತರ ಜವಾಬ್ದಾರಿ ಪೊಲೀಸರ ಮೇಲಿತ್ತು. ಬಟ್ ಆ ಯಾವ ಕೆಲಸವನ್ನು ಕೂಡ ಪೊಲೀಸರು ಮಾಡಲಿಲ್ಲ ಅನ್ನೋದು ಒಂದೊಂದೇ ವಿಡಿಯೋದ ಮೂಲಕ ಇದೀಗ ಬಹಿರಂಗ ಆಗ್ತಾ ಇದೆ. ಅದೇನೋ ಅಂತಾರಲ್ಲ, ಎಲ್ಲ ಮುಗಿದ ಮೇಲೆ ಪೊಲೀಸರು ಲಾಸ್ಟಿಗೆ ಬರ್ತಾರೆ ಅಂತ ಹೇಳಿ. ಈ ಗಲಭೆಯ ಸಂದರ್ಭದಲ್ಲೂ ಕೂಡ ಅದೇ ಆಗೋಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಎಷ್ಟೆಷ್ಟು ಸರ್ವನಾಶ ಮಾಡಿದ್ರು, ಏನೇನ್ ಮಾಡಿದ್ರು, ಅದೆಲ್ಲ ಆದ್ಮೇಲೆ 50 ಜನನ್ನ ಅರೆಸ್ಟ್ ಮಾಡಿದ್ರೆ ಏನ್ ಬಂತು, 100 ಜನರನ್ನ ಅರೆಸ್ಟ್ ಮಾಡಿದ್ರೆ ಏನ್ ಬಂತು? ಎಲ್ಲವೂ ಕೂಡ ಸರ್ವನಾಶ ಆದ್ಮೇಲೆ ಇದೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರುವುದು TV9ಗೆ ಲಭ್ಯವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪೊಲೀಸರ ವೈಫಲ್ಯವೇ ಈ ಒಂದು ಘಟನೆಗೆ ಕಾರಣ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಒಂದಷ್ಟು ಮಂದಿ ಅದನ್ನ ಅಲ್ಲಗಳಿತಾ ಇದ್ರು ಕೂಡ, ಸರ್ಕಾರ ಕೂಡ ಅದನ್ನ ಅಲ್ಲಗಳಿತಾ ಇತ್ತು. ಆದ್ರೆ ಇದೀಗ ಅದಕ್ಕೆ ಸಾಕ್ಷಿ ಎಂಬಂತೆ ಈ ವಿಡಿಯೋ ಸಿಕ್ಕಿದೆಯಲ್ಲ, ಯಾಕೆ ಅವತ್ತು ಅಷ್ಟು ಪರಿಪರಿಯಾಗಿ ಸ್ಥಳೀಯರು ಬೇಡ್ಕೊಂಡ್ರು, ಪೊಲೀಸರು ರಕ್ಷಣೆಗೆ ಧಾವಿಸ್ಲಿಲ್ಲ ಅಂತ? ನಿಜ, ಖಂಡಿತವಾಗಿಯೂ ಮಧುಶ್ರೀ. ಪೊಲೀಸರು ಅಂದ್ರೆ ಜನರಿಗೆ ಎಲ್ಲೋ ಒಂದ್ ಕಡೆ ಧೈರ್ಯ ಇರುತ್ತೆ, ಪೊಲೀಸರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತೇಳಿ
ಸರ್ವೇ ಸಾಮಾನ್ಯವಾಗಿ ಜನರು ಎಲ್ಲಾ ಕಡೆನೂ ಕೂಡ ಮಾತಾಡ್ತಾರೆ. ಆದ್ರೆ ನಾಗಮಂಗಲ ಗಲಾಟೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯ, ಅವರ ಒಂದು ವೈಫಲ್ಯ ಎದ್ದು ಕಾಣ್ತಾ ಇದೆ. ಕಳೆದ 2-3 ದಿನಗಳಿಂದಲೂ ಪೊಲೀಸರ ವೈಫಲ್ಯದ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ. ಅದಕ್ಕೆ ಇಂಬು ನೀಡುವಂತೆ ಮತ್ತೊಂದು ಸ್ಫೋಟಕ ವಿಡಿಯೋ ಕೂಡ ಇದೀಗ TV9 ಲಭ್ಯವಾಗಿರುವಂತದ್ದು. ಅದರಲ್ಲಿ ಸ್ಥಳೀಯರು ಅಂಗಲಾಗ್ತಾರೆ, ಪೊಲೀಸರ ರಕ್ಷಣೆಗೆ ಬೇಡ್ಕೊಳ್ತಾರೆ. ಆದ್ರೆ ಪೊಲೀಸರು ಮಾತ್ರ ಕೈ ಕಟ್ಕೊಂಡು ಅಸಹಾಯಕರಾಗಿರುವಂತದ್ದು. ಈ ಸೆಪ್ಟೆಂಬರ್ 11ರ ರಾತ್ರಿ ಕೋಮುಗಲಭೆ ಸ್ಟಾರ್ಟ್ ಆಗುತ್ತೆ. ಕಿಡಿಗೇಡಿಗಳು ಕಂಡಗಳಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ನಾಗಮಂಗಲ ಪಟ್ಟಣದ ಒಂದು ಮಂಡ್ಯ ಸರ್ಕಲ್ ಬಳಿಯ ಒಂದು ಸಾಧಾರಣ ಟೆಕ್ಸ್ಟೈಲ್ ಅಂತ ಸುಮಾರು 1-2 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಒಂದು ಬಟ್ಟೆಗಳೆಲ್ಲವೂ ಕೂಡ ಆ ಒಂದು ಶಾಪ್ ಅಲ್ಲಿ ಇತ್ತು. ಆದ್ರೆ ಈ ಗಲಭೆ ಆರಂಭವಾದ ನಂತರದಲ್ಲಿ ಕಿಡಿಗೇಡಿಗಳು ಏಕಾಏಕಿ ನುಗ್ಗಿ ಆ ಒಂದು ಶಾಪಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ಸ್ಥಳೀಯರು ಪೊಲೀಸರು ಕೂಡ ಸಾಕಷ್ಟು ಜನ ಅಲ್ಲಿದ್ರು ಕೂಡ ಅದನ್ನ ತಡೆಯುವಂತ ಕೆಲಸವನ್ನ ಮಾಡಲ್ಲ. ಅಲ್ಲಿರುವಂತ ಸ್ಥಳೀಯರು ಮನವಿಯನ್ನು ಕೂಡ ಮಾಡ್ಕೊಂಡ್ರು ಕೂಡ ಕೈ ಕಟ್ಟಿಕೊಳ್ತಾರೆ. ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್.